ನಿಮ್ಮ ಸಿಬಿಲ್ ಸ್ಕೋರ್ನ ಸರಿಪಡಿಸೋಕೆ ಈ 10 ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿ. ಸ್ಟೆಪ್ ನಂಬರ್ 1, ನಿಮ್ಮ ಸಿಬಿಲ್ ರಿಪೋರ್ಟ್ನ ಚೆಕ್ ಮಾಡಿ. ಸಿಬಿಲ್ ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಫ್ರೀ ಕ್ರೆಡಿಟ್ ರಿಪೋರ್ಟ್ ಸಿಗುತ್ತೆ, ಅದನ್ನು ಚೆಕ್ ಮಾಡಿ. ವರ್ಷಕ್ಕೆ ಒಂದು ಫ್ರೀ ರಿಪೋರ್ಟ್ ಮಾತ್ರ ಡೌನ್ಲೋಡ್ ಮಾಡಬಹುದು. ಆ ಕ್ರೆಡಿಟ್ ರಿಪೋರ್ಟಲ್ಲಿ ಏನಾದರೂ ತಪ್ಪುಗಳಿದ್ರೆ, ಉದಾಹರಣೆಗೆ ತಪ್ಪು ಲೋನ್ ಡೀಟೇಲ್ಸ್ ಅಥವಾ ಅನ್ಅಥರೈಸ್ಡ್ ಎನ್ಕ್ವೈರೀಸ್ ಏನಾದರೂ ಇದ್ದರೆ, ನೀವು ಸಿಬಿಲ್ಗೆ ಡಿಸ್ಪ್ಯೂಟ್ನ ರೈಸ್ ಮಾಡಬಹುದು. ಸ್ಟೆಪ್ 2, ಪೆಂಡಿಂಗ್ ಡ್ಯೂಸ್ನ ಕ್ಲಿಯರ್ ಮಾಡಿ. ಕ್ರೆಡಿಟ್ ಕಾರ್ಡ್ ಬಿಲ್ಲುಗಳು, ಲೋನ್ EMIಗಳು ತಕ್ಷಣ ಪೇ ಮಾಡಿ. ಹೆಚ್ಚು ಇಂಟ್ರೆಸ್ಟ್ ರೇಟ್ ಇರುವಂತಹ ಕ್ರೆಡಿಟ್ ಅಥವಾ ಡೆಬ್ಟ್ಸ್ನ ನೀವು ಮೊದಲು ಕ್ಲಿಯರ್ ಮಾಡಿ, ಲೈಕ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಪರ್ಸ್ನಲ್ ಲೋನ್, ಈ ರೀತಿ. ಸ್ಟೆಪ್ 3, ಎಲ್ಲ ಬಿಲ್ಗಳನ್ನು ಸಮಯಕ್ಕೆ ಪೇ ಮಾಡಿ. ನಿಮ್ಗೇನಾದರೂ ಮರ್ತು ಹೋಗುತ್ತೆ ಅನ್ನೋದಾದರೆ ನೀವು ಆಟೋ ಪೇನ ಸೆಟ್ ಮಾಡಿ ಕೂಡ ಇದನ್ನು ಟೈಮ್ ಟು ಟೈಮ್ ಮಾಡ್ಬೋದು. ಪೂರ್ತಿ ಪೇಮೆಂಟ್ ಮಾಡುವಷ್ಟು ಹಣ ಇಲ್ಲ ಅಂತ ಅಂದರೆ ನೀವು ಕನಿಷ್ಠ ಪೇಮೆಂಟ್, ಮಿನಿಮಮ್ ಅಮೌಂಟ್ ಪೇಯಬಲ್ ಅಂತ ಇರುತ್ತೆ, ಅಷ್ಟಾದರೂ ಪೇ ಮಾಡಿ ನೀವು ಅದನ್ನ ನೆಗೆಟಿವ್ ಮಾರ್ಕ್ಸ್ನ ತಪ್ಪಿಸ್ಕೋಬೋದು. ಸ್ಟೆಪ್ ನಂಬರ್ 4, ಕ್ರೆಡಿಟ್ ಯುಟಿಲೈಸೇಷನ್ 30%ಗಿಂತ ಕಡಿಮೆ ಇರೋ ರೀತಿ ನೋಡ್ಕೊಳ್ಳಿ. ಉದಾಹರಣೆಗೆ ನಿಮ್ಮ ಕ್ರೆಡಿಟ್ ಲಿಮಿಟ್ 1 ಲಕ್ಷ ಇದ್ದರೆ ನೀವು 30,000ಕ್ಕಿಂತ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮಲ್ಟಿಪಲ್ ಕ್ರೆಡಿಟ್ ಕಾರ್ಡ್ಸ್ ಏನಾದರೂ ಇದ್ದರೆ ನಿಮ್ಮ ಸ್ಪೆಂಡಿಂಗ್ನ ಎಲ್ಲ ಕಾರ್ಡ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡೋದು ಒಳ್ಳೆಯದು. ಸ್ಟೆಪ್ ನಂಬರ್ 5, ನೀವು ಒಂದೇ ಸಲ ಹಲವಾರು ಲೋನ್ಸ್ ಅಥವಾ ಕ್ರೆಡಿಟ್ ಕಾರ್ಡ್ಸ್ಗೆ ಅಪ್ಲೈ ಮಾಡಬೇಡಿ. ಆ ಆರ್ಗನೈಸೇಷನ್ಸ್ ಕಡೆಯಿಂದ ಏನು ಚೆಕ್ ಮಾಡ್ತಾರೆ ಕ್ರೆಡಿಟ್ ಸ್ಕೋರ್ನ, ಹಾರ್ಡ್ ಎನ್ಕ್ವೈರೀಸ್ ಅಂತಾರೆ, ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಕಡಿಮೆ ಮಾಡುತ್ತೆ. ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ ಆಫರ್ಸ್ ಏನಾದರೂ ಇದ್ದರೆ ಅದನ್ನ ನೀವು ಬೇಕಾದರೆ ಆಪ್ಟ್ ಮಾಡ್ಕೋಬೋದು. ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಯಾವುದೇ ರೀತಿಯಾದ ತೊಂದರೆ ಬೀಳಲ್ಲ.